ಉತ್ತರ ಪ್ರದೇಶದ ಆ ಇಬ್ಬರು ಪೊಲೀಸರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಇವರಲ್ಲಿ ಒಬ್ಬರಿಗೆ ಅನಾಮಿಕ ಕರೆ ಬರುತ್ತೆ. ಆ ಕಡೆಯಿಂದ ಕಾಲ್ ಮಾಡಿದ ವ್ಯಕ್ತಿ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಬೇಬಿ ಬರ್ತ್ ಸರ್ವಿಸ್ನಿಂದ ಮಾತಾಡ್ತಿರೋದು ಅಂತ ಹೇಳ್ತಾನೆ. ನಮ್ಮ ಈ ಸಂಸ್ಥೆಯಿಂದ ಹೊಸ ಸ್ಕೀಮ್ ಹೊರತಂದಿದ್ದೀವಿ. ನಮ್ಮ ಕಂಪನಿ ಹೊಸ ರೆಕ್ರೂಟ್ಮೆಂಟ್ ನಡೆಸ್ತಿದೆ. ಅದರಂತೆ ನಮ್ಮ ಕಂಪನಿ ಕೆಲಸಕ್ಕೆ ಸೇರಿ ನಮ್ಮ ಕಂಪನಿ ರೂಲ್ಸ್ ಫಾಲೋ ಮಾಡಿದರೆ ನಿಮಗೆ 15 ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ. ನಿಮ್ಮ ಕೆಲಸ ವೆರಿ ಸಿಂಪಲ್. ಶ್ರೀಮಂತ ಮಹಿಳೆಯರನ್ನು ಅಂದರೆ ಗೃಹಿಣಿಯರನ್ನು ಪ್ರೆಗ್ನೆಂಟ್ ಮಾಡೋದಷ್ಟೇ ಕೆಲಸ ಅಂತ ಹೇಳ್ತಾನೆ. ಆಗ ಈ ಕಡೆಯಿಂದ ತಪ್ಪೇದಾರೆ ಕೆಲಸಕ್ಕೆ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ಅದಕ್ಕೆ ಅನಾಮಿಕ ಹೇಳ್ತಾನೆ, ನೀವು ಮಾಡಬೇಕಾದ್ದು ಸಿಂಪಲ್. ನಾವು ಶ್ರೀಮಂತ ಮಹಿಳೆಯರ ಫೋಟೋಗಳನ್ನು ಕಳಿಸುತ್ತೇವೆ. ಅದರಲ್ಲಿ ಅವರ ಫೋನ್ ನಂಬರ್, ಅಡ್ರೆಸ್ ಇರುತ್ತೆ. ನೀವು ಅವುಗಳ ಪೈಕಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ಕೆಲಸಕ್ಕೆ ಸೇರುವ ಮೊದಲು ನೀವು 7,500 ರೂಪಾಯಿ ಕೊಟ್ಟು ನಮ್ಮ ಕಂಪನಿಯ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಫೋನ್ ಕರೆ ಕಟ್ ಮಾಡ್ತಾನೆ. ವೀಕ್ಷಕರೇ, ಅನಾಮಿಕ ಈ ಒಂದು ಆಫರ್ ಕೊಡ್ತಿದ್ದಂತೆ ತಪ್ಪೇದಾರೆ ಫುಲ್ ಖುಷಿ ಆಗ್ತಾರೆ. ಇದ್ಯಾವುದಪ್ಪ ಹೊಸ ಸ್ಕೀಮು, ನೋಡಬಿಡೋಣ, ಮಜಾ ಮಾಡಬಿಡೋಣ ಅಂತ 7,500 ರೂಪಾಯಿ ಕಟ್ಟಿ ನೋಂದಣಿ ಆಗ್ತಾರೆ. ತಕ್ಷಣವೇ ಆ ಕಡೆಯಿಂದ ಸುಮಾರು 15ರಿಂದ 25ಕ್ಕೂ ಹೆಚ್ಚು ಆಕರ್ಷಕವಾಗಿರುವ ಸುಂದರವಾಗಿರುವ ಮಹಿಳೆಯರ ಫೋಟೋಗಳು ಬರುತ್ತೆ. ಇದನ್ನು ನೋಡಿದ ತಪ್ಪೇದಾರ್, ನಾನು ದೂರ ಇದ್ದೇನೆ, ಇವರನ್ನು ಮೀಟ್ ಮಾಡೋದು ಹೇಗೆ, ಇದು ಸಾಧ್ಯನಂತ ಪ್ರಶ್ನೆ ಮಾಡ್ತಾರೆ. ಆಗ ಅದಕ್ಕೆ ಆ ಕಡೆಯಿಂದ ಅನಾಮಿಕ, ನೀವು ರಿಸ್ಕ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ನೀವು ಎಲ್ಲಿ ವಾಸವಾಗಿದ್ದೀರಾ ಅಲ್ಲಿಗೆ ಸಮೀಪ ಇರುವ ಮಹಿಳೆಯರನ್ನು ಪರಿಚಯ ಮಾಡ್ತೀವಿ ಅಂತ ಹೇಳ್ತಾನೆ. ವೀಕ್ಷಕರೇ, ಇದು ನಿಜವಾಗ್ಲೂ ಕೆಲಸ ಅಲ್ಲ. ಯಾವುದೇ ಕಂಪನಿ ಈ ಹೆಸರಲ್ಲಿ ಇಲ್ಲ. ಆದ್ರೆ ಇದೊಂದು ಸ್ಕ್ಯಾಮ್. ಈ ತಪ್ಪೇದರ ತರಹ ದೇಶಾದ್ಯಂತ ಕೆಲಸಕ್ಕೆ ಸೇರಿದವರು ಬರೋಬ್ಬರಿ 11,000ಕ್ಕೂ ಅಧಿಕ ಮಂದಿ. ಅಂದ್ರೆ ನೀವು ನಂಬಲೇಬೇಕು. ಇದು ಉತ್ತರ ಪ್ರದೇಶ ಮಾತ್ರವಲ್ಲದೆ ದೇಶದ ಹಲವೆಡೆ ಕೂಡ ಈ ದಂಧೆ ನಡೆಯುತ್ತಿತ್ತು. ಹೀಗೆ ಇಂಥ ಕೆಲಸಕ್ಕೆ ಸೇರಿದವರಲ್ಲಿ ನಿರುದ್ಯೋಗ ಯುವಕರ ಜೊತೆ ಸುಶಿಕ್ಷಿತರು ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರುವಂತಹ ಉದ್ಯೋಗದಲ್ಲಿರುವಂತಹ ಪುರುಷರೇ ಜಾಸ್ತಿ ಇರ್ತಾರೆ. ಹಾಗಾದ್ರೆ ಇದನ್ನು ಪೊಲೀಸರು ಹೇಗೆ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಈ ರೀತಿ ಶ್ರೀಮಂತ ಗೃಹಿಣಿಯರನ್ನು ಪ್ರೆಗ್ನೆಂಟ್ ಮಾಡಿದರೆ ಲಕ್ಷ ಸಂಬಳ ಸಿಗುತ್ತೆ ಅಂತ ವಂಚಿಸಿದ ಪ್ರಕರಣ ಇದು ದೇಶದಲ್ಲೇ ಮೊದಲು. ಹಾಗೆ ಈ ಸ್ಕ್ಯಾಮ್ನಲ್ಲಿ ಸಿಲುಕಿಕೊಂಡವರೆಲ್ಲ ಹೆಚ್ಚು ಓದಿರುವಂತಹ ಯುವಕರು, ದೊಡ್ಡ ಉದ್ಯೋಗದಲ್ಲಿರುವಂತಹ ಪುರುಷರು ಎಂಬುದು ಗಮನಾರ್ಹ ಅಂಶ. ಅಂದಾಗೆ ಈ ಘಟನೆ ನಡೆದಿದ್ದು, ಈ ಬೆಳಕಿಗೆ ಬಂದದ್ದು ಬಿಹಾರದಲ್ಲಿ. ಬಿಹಾರದ ನವಾಡ ಎಂಬ ಜಿಲ್ಲೆಯ ಪುಟ್ಟ ಗ್ರಾಮದ ಯುವಕನೊಬ್ಬ ನಾನು ಕೆಲಸಕ್ಕೆ ಬಾಂಬೆಗೆ ಹೋಗ್ತೇನೆ ಅಂತ ತಂದೆ ತಾಯಿಯ ಆಶೀರ್ವಾದ ಪಡೆದು ಹೊರಡುತ್ತಾನೆ. ಆದರೆ ಆತ ಬಾಂಬೆಗೆ ಹೋಗೋದಿಲ್ಲ. ಬದಲಾಗಿ ನವಾಡ ಜಿಲ್ಲೆಯಿಂದ 3-4 ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮಕ್ಕೆ ತೆರಳಿ ಮನೆಯೊಂದನ್ನು ಬಾಡಿಗೆಗೆ ಪಡೆದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ತಾನೆ. ಹೆಚ್ಚು ಓದಿರಿದ ಯುವಕರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾರೆ. ತನ್ನ ಬಳಿ ಇರುವ ಕೆಲ ಫೋನ್ ನಂಬರ್ಸ್ ಕೊಟ್ಟು ಆ ಒಂದು ನಂಬರ್ಗಳಿಗೆ ಕರೆ ಮಾಡದೆ ನಿಮ್ಮ ಕೆಲಸ ಅಂತ ಹೇಳ್ತಾನೆ. ಆ ಹುಡುಗರಿಗೆ ಕರೆ ಮಾಡಿ ಹೇಗೆ ಹೇಳಬೇಕು, ಯಾವ ರೀತಿ ಯುವಕರನ್ನು ಸ್ಕ್ಯಾಮ್ಗೆ ಬಿಡಿಸ್ಕೊಳ್ಳಬೇಕು ಅಂತ ಆ ಹುಡುಗರಿಗೆ ಮೊದಲೇ ಟ್ರೈನಿಂಗ್ ಕೊಟ್ಟಿರ್ತಾನೆ. ಅದರಂತೆ ಆ ಹುಡುಗರು ಕರೆ ಮಾಡಿ ಇಂತಹ ಜಾಲಕ್ಕೆ ಯುವಕರನ್ನು, ಪುರುಷರನ್ನು ಬೆಳೆಸುತ್ತಿದ್ದರು. ಈಗಿನ ಕಾಲದಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ಆದರೆ ಕೆಲಸದ ಒತ್ತಡದಲ್ಲಿ ಶ್ರೀಮಂತ ಮಹಿಳೆಯರಿಗೆ ಸಂತೃಪ್ತಿ, ಲೈಂಗಿಕತೆ ಸಿಗ್ತಿಲ್ಲ. ಅವರು ಗರ್ಭ ಧರಿಸಲು ಆತುರುತ್ತಿದ್ದಾರೆ. ಹೀಗಾಗಿ ನೀವು ಅವರ ಜೊತೆ ಸಂಬಂಧ ಇಟ್ಕೊಂಡು ಅವರನ್ನು ಪ್ರೆಗ್ನೆಂಟ್ ಮಾಡಿದ್ರೆ ನಿಮಗೆ ಲಕ್ಷ ಸಂಬಳ ಸಿಗುತ್ತಂತೆ ಕರೆ ಮಾಡಿ ಯುವಕರನ್ನ ಮೋಸದ ಬೆಲೆಗೆ ಬೀಳಿಸುತ್ತಿದ್ದರು. ಫೋನ್ ಕರೆಯ ಬೆಲೆಗೆ ಬೀಳುತ್ತಿದ್ದ ಯುವಕರು ಇದು ನಿಜಾನೇ ಇರಬೇಕು ಅಂತ ನಂಬುತ್ತಿದ್ದರು. ರಿಜಿಸ್ಟ್ರೇಷನ್ ಆಗೋದಕ್ಕೆ 7,500 ರೂಪಾಯಿ ಕಟ್ಟಿ ಮೋಸ ಹೋಗುತ್ತಿದ್ದರು. ಈ ರೀತಿ ಬಿಹಾರ ಮಾತ್ರವಲ್ಲದೆ ಉತ್ತರ ಪ್ರದೇಶ, ಹೈದರಾಬಾದ್, ಕೋಲ್ಕತ್ತಾ ಸೇರಿದಂತೆ ಹಲವೆಡೆ ಯುವಕರಿಗೆ ಕರೆ ಮಾಡಿ ಸ್ಕ್ಯಾಮ್ ಬೆಲೆಗೆ ಬೀಳುವಂತೆ ಮಾಡುತ್ತಿದ್ದರು. 20ರಿಂದ 30 ವರ್ಷ ವಯಸ್ಸಿನ ಮಹಿಳೆಯರ ನಕಲಿ ಫೋಟೋಗಳನ್ನು ಕಳಿಸಿ ಯುವಕರಿಗೆ ಮಂಕು ಬೂದಿ ಏರಿಸುತ್ತಿದ್ದರು. ಶ್ರೀಮಂತ ಮಹಿಳೆಯರ ಸೌಂದರ್ಯ ಅನುಭವಿಸಬಹುದು ಎಂಬ ದುರಾಶೆಯಿಂದ ಕೆಲ ಮೂರ್ಖರು ಹಣ ಕಟ್ಟಿ ಸ್ವತಃ ತಾವೇ ಮೂರ್ಖರಾಗುತ್ತಿದ್ದರು. ಹಣ ಕಟ್ಟುತ್ತಿದ್ದ ಯುವಕರು ಕನಿಷ್ಠ ಆ ಫೋಟೋ ಅಸಲಿಯೋ ನಕಲಿಯೋ ಎಂಬುದನ್ನು ಚೆಕ್ ಮಾಡದೆ ಸುಲಭವಾಗಿ ಅವರು ಬೀಸಿದ ವಂಚನೆಯ ಜಾಲಕ್ಕೆ ಬೀಳುತ್ತಿದ್ದರು. ಆ ಶುಲ್ಕ ಈ ಶುಲ್ಕ ಅಂತ ಸುಮಾರು 5ರಿಂದ 20,000 ರೂಪಾಯಿವರೆಗೆ ಯುವಕರಿಂದ ಹಣ ಪೆಕ್ಕುತ್ತಿದ್ದರು. ಅಲ್ಲದೆ 15 ಲಕ್ಷ ಸಂಬಳಕ್ಕೆ GST ಕಟ್ಟಬೇಕಂತ ಕೂಡ ಅವರಿಂದನೇ ಹಣ ಕೀಳುತ್ತಿದ್ದರು.
2019 ಶುರುವಾದ ಈ ದಂಧೆ 2023 ನವೆಂಬರ್ವರೆಗೆ ಸದ್ದಿಲ್ಲದೆ ನಡೀತಾನೆ ಬರ್ತಿತ್ತು. ಹಣ ಕಟ್ಟಿದ ಮೇಲೆ ಯುವಕರ ಕರೆಗಳನ್ನು ಬ್ಲಾಕ್ ಮಾಡಲಾಗುತ್ತಿತ್ತು. ಹೀಗೆ ಮೋಸ ಹೋದ ಅನೇಕ ಮಂದಿ ಪೊಲೀಸರಿಗೆ ದೂರು ಕೊಡ್ತಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತನಿಖೆಗೆ ಇಳಿದು ಶಾಕ್ ಆಗ್ತಾರೆ. ಆಗ ಮೋಸ ಹೋದವರ ಹಣ ಬಿಹಾರದ ನಾವಾಡ ಜಿಲ್ಲೆಯ ಪುಟ್ಟ ಗ್ರಾಮವೊಂದರಲ್ಲಿ ಇದ್ದಂತಹ ಅನಾಮಿಕ ಅನ್ವೆರಿಫೈಡ್ ಯುಪಿ ನಂಬರ್ಗೆ ಸೇರುತ್ತಿದ್ದುದು ಗೊತ್ತಾಗುತ್ತೆ. ಮತ್ತಷ್ಟು ತನಿಖೆ ಚುರುಕುಗೊಳಿಸಿದ ಪೊಲೀಸರು 9 ಮಂದಿ ವಿರುದ್ಧ ಕೇಸ್ ದಾಖಲು ಮಾಡ್ತಾರೆ. ಅದರಲ್ಲಿ ದೀಪಕ್, ಗಜೇಂದ್ರ ಕುಮಾರ್, ಅನಿಲ್ ಕುಮಾರ್, ಲಕ್ಷ್ಮಣ್ ಮೊದಲಾದವರು ಇರ್ತಾರೆ. ಇವರಲ್ಲಿ 7 ಜನ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾರೆ. ದೀಪಕ್ ಮತ್ತು ಮುನ್ನಾ ಎಂಬುವರು ಈ ಪ್ರಕರಣದ ಕಿಂಗ್ ಪಿನ್ ಆಗಿರ್ತಾರೆ. ಇವರು ಬಿಹಾರದಿಂದ ಬಾಂಬೆಗೆ ಹೊರಟು ಈ ಕೃತ್ಯದಲ್ಲಿ ತೊಡಗುತ್ತಿದ್ದರು. ಜೊತೆಗೆ ಜಾರ್ಖಂಡ್, ಚಂಡೀಗಢದಲ್ಲೂ ಈ ಕದಿಮರು ತಮ್ಮ ಕೈಚಳಕ ತೋರಿಸಿದ್ರು. ಇವರು 2-3 ವರ್ಷಗಳಲ್ಲಿ 11,000 ಜನರಿಂದ 2 ಕೋಟಿಗೂ ಹೆಚ್ಚು ಹಣ ಪೀಕಿದ್ದಾರೆ. ವೀಕ್ಷಕರೇ, ಹಿಂದೂಸ್ತಾನ್ ಟೈಮ್ಸ್ ವರದಿ ಪ್ರಕಾರ ಈ ರೀತಿ ಕಳೆದ ಡಿಸೆಂಬರ್ ವರೆಗೂ ಸಂಗ್ರಹವಾದ ಮೊತ್ತ 2 ಕೋಟಿಗೂ ಹೆಚ್ಚು. ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ 2019ರಿಂದ ಇಲ್ಲಿಯವರೆಗೆ ಇಂತಹ ಸೈಬರ್ ದಂಧೆ ಒಂದಲ್ಲ ಒಂದು ರೀತಿಯಲ್ಲಿ ನಡೆಯುತ್ತಲೇ ಇದೆ, ಹೆಚ್ಚಾಗುತ್ತಲೇ ಇದೆ. ಇದಕ್ಕೆ ಬಲಿಯಾದರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಲೇ ಇದೆ. ಈ ಕುರಿತು ಸಂಬಂಧಿತ ಅಥಾರಿಟಿ ಹಾಗೂ ಸಂಘ ಸಂಸ್ಥೆಗಳು ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಯಾರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹೆಚ್ಚು ಓದಿರುವಂತಹ ಯುವಕರು, ಉದ್ಯೋಗದಲ್ಲಿರುವಂತಹ ಪುರುಷರೇ ಇಂಥ ಮೋಸದ ಬಲೆಗೆ ಬಿದ್ದು ಹಣ ಕಳೆದುಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, RTI ಪ್ರಕಾರ 2022 ಮಾರ್ಚ್ನಿಂದ 2023 ಜುಲೈವರೆಗೆ ವರದಿಯಾಗಿರುವ ಸೈಬರ್ ಅಪರಾಧಿಗಳ ಸಂಖ್ಯೆ 2,30,000ಕ್ಕೂ ಅಧಿಕ. ಇದರಲ್ಲಿ ಆದಷ್ಟು ಕೇಸ್ಗಳು ಸರಿಯಾಗಿ ತನಿಖೆಯಾಗದೆ ಅಪರಾಧಿಗಳು ರಾಜ್ಯರೋಷವಾಗಿ ಓಡಾಡುತ್ತಿದ್ದಾರೆ. ಸೈಬರ್ ಅಪರಾಧದ ಇಂಡೆಕ್ಸ್ನಲ್ಲಿ ದೇಶದಲ್ಲಿ ತೆಲಂಗಾಣ ಮೊದಲ ಸ್ಥಾನದಲ್ಲಿ ಇದ್ದರೆ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದೆ. ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿದೆ. ಉಳಿದಂತೆ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ನಂತರದ ಸ್ಥಾನದಲ್ಲಿವೆ. ವೀಕ್ಷಕರೇ, ಯಾವುದೇ ನಂಬರ್ಗೆ ಆನ್ಲೈನ್ ಮೂಲಕ ಹಣ ಕಳಿಸುವಾಗ 100 ಬಾರಿ ಯೋಚಿಸಿ. ಇವತ್ತು ಹೆಜ್ಜೆ ಹೆಜ್ಜೆಗೂ ಟ್ರ್ಯಾಪ್ಗಳಿವೆ. ಒಂದು ವೇಳೆ ಆನ್ಲೈನ್ ಮುಖಾಂತರ ಹೋದಂತ ಹಣ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಅದನ್ನು ಟ್ರ್ಯಾಪ್ ಮಾಡೋದು ಕೂಡ ಪೊಲೀಸರಿಗೆ ಅಸಾಧ್ಯ. ವೀಕ್ಷಕರೇ, ಈಗ ಹೇಳಿರುವಂಥ ಸ್ಕ್ಯಾಮು ಸಣ್ಣ ಉದಾಹರಣೆ ಅಷ್ಟೇ. ಈಗಲೂ ಇಂಥ ಸ್ಕ್ಯಾಮ್ ನಡೀತಲೇ ಇವೆ. ನಿಮಗೂ ಇಂಥ ಕರೆ ಬರಬಹುದು. ಯಾವುದಕ್ಕೂ ಅಲರ್ಟ್ ಆಗಿರಿ. ಈ ವಿಶೇಷ ಸುದ್ದಿ ಬಗ್ಗೆ ನಿಮಗೆ ಏನನ್ನಿಸ್ತು, ಇದರಿಂದ ಎಷ್ಟು ಉಪಯೋಗ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.